ಎಲ್ಲಕ್ಕೂ ನಮಸ್ಕಾರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಇದರ ವತಿಯಿಂದ ನಾವು ಅರೆಭಾಷೆ ಮಾತನಾಡುವ ಗೌಡ್ರಿಗೆ ಸಂಬಂಧಪಟ್ಟ ಐನು ಮಣ್ಣಿನ ಸ್ವರೂಪ, ಇತಿಹಾಸ, ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನಾವು ಸಾಕ್ಷ್ಯಚಿತ್ರದ ಮೂಲಕ ಅದರ ದಾಖಲೀಕರಣ ಮಾಡ್ತಾವಳೋ. ಒಂದು ಕಾಲದಲ್ಲಿ ಒಂದಾಗಿ ಕೂಡು ಕುಟುಂಬದ ಮೂಲಕ ಬದುಕು ಸಾಗಿಸ್ತಿದ್ದ ಗೌಡ್ರಿಗೆ ಕಾಲ ಬದಲಾದಂಗೆ ವ್ಯವಸ್ಥೆಗೆ ಅನುಗುಣ ಆಗಿ ಅವಿಭಕ್ತ ಕುಟುಂಬಕ್ಕೆ ಬದಲಾಗಿ ವಿಭಕ್ತ ಕುಟುಂಬಗಳಾಗಿ ವಿಭಜನೆ ಆದರೂ ಕೊಡಗು ಮತ್ತು ಸುಳ್ಯಬಾಗಲಿ ಈಗಲೂ ಸಹ ಐನು ಮನೆಗ ತನ್ನ ಮೂಲ ಸ್ವರೂಪನ ಉಳಿಸಿಕೊಂಡು ಗತ ಇತಿಹಾಸನ ಹೇಳ್ತಾ ಉಂಟು. ಪ್ರಸ್ತುತ ಕೆಲವು ಐನು ಮನೆಗ ಒಲ್ದರೂ ಸಹ ಆ ಮನೆಗಳ ರೂಪರೇಷೆ ರಚನೆಗ ಇನ್ನೊಂದು ಅಂಥದೇ ಕೂಡು ಕುಟುಂಬದ ಮನೆಗಳ ನಿರ್ಮಾಣಕ್ಕೆ ಕಾರಣ ಅದೇ. ಮತ್ತು ನಮ್ಮ ಅಕಾಡೆಮಿನ ಉದ್ದೇಶ ಕೂಡ ಅದೇ. ಅರೆಭಾಷೆ ಸಂಸ್ಕೃತಿನ ಅಡಿಲಿ ಭಾವ ಐನು ಮನೆಗ ಅದರದೇ ಆದ ಸ್ಥಾನಮಾನ ಉಂಟು. ಅದು ಮುಂದಕ್ಕೂ ಇರಲಿ. ನಮ್ಮ ಜನಾಂಗ ಭಾಷೆನ ಹೊರತಾಗಿ ಬೇರೆಯವಕ್ಕೆ ಕೂಡ ನಮ್ಮ ಐನು ಮನೆಗಳ ವಿನ್ಯಾಸ, ಆಚರಣೆ, ಭಾಷೆ ಎಲ್ಲ ಜನಾಂಗ ಬಂಧುಗಳಿಗೆ ತಿಳಿಯಲಿ ತೇಲಿ ನಮ್ಮ ಈ ಸಾಕ್ಷ್ಯಚಿತ್ರದ ಆಶಯ ಮತ್ತು ಉದ್ದೇಶ. ಆಕಾಶವಾಣಿ ಅರೆಭಾಷೆ ಐಸಿರಿ ಕಾರ್ಯಕ್ರಮ ಅರೆಭಾಷೆ ಗೌಡರ ಐನ್ಮನೆ. ಐನ್ಮನೆ ಅರೆಭಾಷೆ ಗೌಡರ ಕೂಡು ಕುಟುಂಬ ಪದ್ಧತಿನ ಎತ್ತಿ ಹಿಡಿಯುವ ಮೂಲಮನೆ. ಇಕ್ಕೇರಿ ಮತ್ತೆ ಹಾಲೇರಿ ರಾಜರ ಕಾಲಂದಳೆ ಇದ್ದ ಅಯ್ಯನ ಮನೆಗಳ ರೂಪನ ಅರೆಭಾಷೆ ಒಕ್ಕಲಿಗ ಗೌಡರ ಇಂದಿನ ಐನ್ಮನೆ ಪದ್ಧತಿಲಿ ಕಾಣಕ್. ಆಯಾಯ ಪ್ರದೇಶಕ್ಕೆ ಒಪ್ಪುವಂಗೆ ಚೌಕಿ ಮನೆ, ಗುತ್ತು ಮನೆ, ಒಳಮುಂದು ಮನೆ, ನಾಲ್ಕಟ್ಟು ಮನೆ, ತೊಟ್ಟಿ ಮನೆ, ಆದಿ ಮನೆ, ಮೂಲ ಮನೆ, ತರವಾಡು ಮನೆ ಹೀಗೆ ಇಷ್ಟೆಲ್ಲಾ ಹೆಸರಲ್ಲಿ ಹ್ಯಾಂಗೆ ಕರೆದರೂ ಸನ ಅದು ಐನ್ಮನೆ. ಇದರ ಆಶಯ ಒಗ್ಗಟ್ಟು ಮತ್ತೆ ಕೂಡು ಕುಟುಂಬ. ವಾಸ್ತುವಿದ್ಯೆನ ನೆಲೆಯಲ್ಲಿ ನೋಡ್ದಾದರೆ ಕಟ್ಟಡಲಿ ಜೀವ ಸಂಚಲನನ ನಂಬುವೆ. ಕಟ್ಟಣದ ರಚನೆ ಮೊನ್ಸನ ದೇಹ ರಚನೆ ನಂಗೆ ಇದ್ದು ಕಟ್ಟಣದ ಬೇರೆ ಬೇರೆ ಭಾಗಗಳ ಮೊನ್ಸನ ಬೇರೆ ಬೇರೆ ಅವಯವಕ್ಕೆ ಹೋಲಿಕೆ ಮಾಡುವೆ. ವಾಸ್ತುಶಾಸ್ತ್ರದಲ್ಲಿ ಗರ್ಭವಿನ್ಯಾಸ ಅಂತೇಳುದು ಕಟ್ಟಣಕ್ಕೆ ಜೀವ ತುಂಬಿದೆ ಅಂತೇಳುವ ನಂಬಿಕೆ. ಕಟ್ಟುವ ಜಾಗೆಯಲ್ಲಿ ಗುಂಡಿ ತೆಗೆದು ಕಲ್ಲಿಂದ ಸುತ್ತಲೂ ಗೋಡೆ ಕಟ್ಟಿ ಗುಂಡಿಗೆ ಬೇರು, ನಾರು, ಧಾನ್ಯ, ಮುತ್ತು, ರತ್ನ, ಧಾತು, ಲೋಹಗಳ ಇಸಿ ಪೂಜೆ ಮಾಡಿ ಆ ಗುಂಡಿನೊಳಗೆ ಶಾಸ್ತ್ರಾನುಸಾರಲಿ ಕಟ್ಟುವ ಪ್ರಸಾದನ ಪುರುಷಾಕಾರಲಿ ಮೇಲೆದ್ದದೆ ತೇಳುವ ನಂಬಿಕೆ. ಹಿರಿಯಜ್ಜನ ನೆಳೋಲಲ್ಲಿ ಮಕ್ಕ ಮರಿಗ ಬಾಳಿ ಬದುಕುವ ಪೊರ್ಲಿನ ಆಚಾರ ಸಂಸಾರದ ಸೂರಡಿ ಈ ಐನ್ಮನೆ.
ಐನ್ಮನೆಯಲ್ಲಿ ನಿಯಮಬದ್ಧವಾಗಿ ನಡ್ಕೊಂಡು ಬರುವ ಕಟ್ಟುಪಾಡುಗ ತೆಳ್ರೆ ದಿನ ತಪ್ಪದಾಂಗೆ ಹೊತ್ತುವ ನೆಲ್ಲಕ್ಕಿ ಸರಮಾಲೆ ದೀಪ. ಮೆಟ್ಟುಕಲ್ಲು ಹತ್ತಿ ಒಳಗೆ ಕಾಲಿಸಿದಂಗೆ ಸಿಕ್ಕುವ ಮುಖಮಂಟಪನ ಕೈಯಾಲೆಂತ ಹೇಳಿ ಕರ್ದವೆ. ಕೈಯಾಲೆನ ಬಲ್ದ ಪುಡೆಗೆ ಪೊರ್ಲುಲಿ ಚಿತ್ರಲಿ ಕೆತ್ತಿದ ಗೋಧಿ ಕಂಬದ ನಡುವಿಗೆ ಐಮರ ತೇಳುವ ಮರದ ಆಸನ ಇದ್ದದೆ. ಅದರ ಹಕ್ಕಲ್ಲಿ ಜೋಡ್ಸಿಸಿದ ದೊಡ್ಡ ಮರದ ಮಂಚಲಿ ಮಣ್ಣಿನ ಹಿರಿಯಜ್ಜ ಪಟ್ಟೇದಾರರು ಮಲಗ್ತಿದ್ದು. ಆ ಮಂಚ ನ್ಯಾಯಪೀಠನೂ ಆಗಿತ್ತಂತ ಉಲ್ಲೇಖ ಉಂಟು. ಪಂಡಿನ ಕಾಲದ ನಾಗರಿಕತೆನ ಜೀವನಲ್ಲಿದ್ದ ಗುಂಪುನ ಮುಖಂಡ ಇಲ್ಲಿ ಕುಟುಂಬದ ಯಜಮಾನ ಪಟ್ಟೇದಾರನ ಸಮೇತ ಕುಟುಂಬದ ಹಿರಿಯರು ಖುದ್ದು ನ್ಯಾಯ ತೀರ್ಮಾನ ಮಾಡುವ ಜಾಗೆನೆ ಕೈಯಾಲೆಗೆ ಹೊಂದಿಕೊಂಡ ಐಮರ ಮತ್ತೆ ಮಂಚ. ಈ ಐಮರಲ್ಲಿ ಕುಟುಂಬದ ಹಿರಿಯರು ನೆಂಟ್ರುಗಳ ಬುಟ್ಟರೆ ಬೇರೆ ಯಾರು ಸುಮ್ಮಂಗೆ ಖುದ್ದು ಪಟ್ಟಾಂಗ ಹೊಡಿಯುವಂಗೆ ಇಲ್ಲೇ. ಹಿಂದೆಲ್ಲ ಮಕ್ಕ ಮೊರಿಗಳಿಗೆ ಬರ ಹಿಡಿಸಿ ಅಕ್ಷರ ಅಭ್ಯಾಸ ಶುರು ಆಗ್ತಿದ್ದದು ಇದೇ ಐಮರಲ್ಲಿ. ಕೈಯಾಲೆಗೆ ಹೊಂದಿಕೊಂಡಂಗೆ ಕುಟುಂಬದ ಆರಾಧನಾ ಪದ್ಧತಿಗೆ ಬಳಸುವ ಪೂಜೆ ಸಾಮಾನುಗ ಮತ್ತೆ ಬಾಳು ಭಂಡಾರ ಹಾಗೆ ವೆಂಕಟರಮಣ ದೇವರ ಮುಡುಪುಯಿಸುವ ಕೋಂಬರೆ ಇದ್ದದೆ. ಕೈಯಾಲೆ ದಾಟಿ ಒಳಗೆ ಹೋದರೆ ದೊಡ್ಡ ಚಿಣೆ ಹೇಳ್ರೆ ಹಜಾರ ಇದ್ದದೆ. ಒಳಮುಂದು ಮನೆ, ನಾಲ್ಕಟ್ಟು ಮನೆ, ತೊಟ್ಟಿ ಮನೆ ಅಂತ ಏನೆಲ್ಲ ಹೇಳುವೆ ಅದರ ತೊಟ್ಟಿ ಇರ್ತು ಇದೇ ಚಿಣಿಲಿ. ಇದರ ನಾವು ಐನ್ಮನೆನ ಬಾಡೆ ಅಂತ ಕರ್ದವೆ. ಕೆಲವು ಐನ್ಮನೆಲಿ ನೆಲ್ಲಕ್ಕಿ ದೀಪನ ಪೂರ್ವಕ್ಕೆ ಮೋರೆ ಮಾಡಿ ಈ ಬಾಡೆಲಿ ಹೊತ್ತಿಸಿ ಇಸಿವೆ. ಈ ಬಾಡಿನ ಸುತ್ತಲೂ ಕೂಡು ಕುಟುಂಬದ ಒಲೆಗ ಹೊತ್ತಿ ಗಂಜಿ ಬೆಂದು ಹೊಟ್ಟೆ ತುಂಬುತ್ತಿದ್ದ ಜಾಗೆ. ಒಳಮುಂದು ಅಲ್ಲದ ಮನೆಯಲ್ಲಿ ಅಡಿಗೆ ಮಾಡಿ ಉಂಬೊಳಗೆ ಬೇರೆ ಇದ್ದದೆ. ಇಂಥ ಮನೆಯಲ್ಲಿ 10 ಸಂಸಾರಗ ಇದ್ದರೂ ಅಡಿಗೆ ಒಳಗೆ ಒಂದೇ. ಬಾಡೆನ ಸುತ್ತೋಳು ಇರುವ ಕೋಂಬರೆಗಳಲ್ಲಿ ಸಂಸಾರ ನಡೀತಿತ್ತು.
ಐನ್ ಮನೆಯಲ್ಲಿ ಸಂಸಾರಗಳ ಸಂಖ್ಯೆ ಜಾಸ್ತಿ ಆತಾ ಇದ್ದಂಗೆ ಐನ್ ಮನೆಗೆ ಹೊಂದಿಕೊಂಡಂಗೆ ಇರುವ ಆಲ್ಪರೆಲಿ ಜೀವನ ಮುಂದುವರಿತಿತ್ತು. ಆದರೆ ಕೂಡಿ ಉಂಬ ಪದ್ಧತಿ ಮಾತ್ರ ಬಾಡೆಲೆ ನಡೀತಿತ್ತು. ಬಾಡೆಂದ ನೋಡ್ರೆ ದೊಡ್ಡ ಮರದ ಏಣಿ ಅಟ್ಟಕ್ಕೆ ಹತ್ತಿಗೆ ಇದ್ದದೆ. ಅಟ್ಟಲಿ ಮನೆಗೆ ಸಂಬಂಧಪಟ್ಟ ಖಡ್ಕೆ ಕೊಮ್ಮೆ ಇದ್ದದೆ. ಖಡ್ಕೆ ಅಂತ ಹೇಳ್ರೆ ಅಕ್ಕಿ, ಭತ್ತ, ಧಾನ್ಯಗಳ ಜಾಗ್ರತೆ ಮಾಡುವ ಕಣಜ. ಅಟ್ಟ ಅಂತ ಹೇಳ್ರೆ ಐನ್ ಮನೆನ ಬದುಕಿನ ಭಂಡಾರ. ಇಲ್ಲಿ ನೇಗ್ಲು, ನೊಂಗ, ಕುಕ್ಕೆ, ಮಡಕೆಯಿಂದ ಹಿಡಿದು ಮಳೆಗಾಲದ ಜೀವನಕ್ಕೆ ಬೇಕಾದ ತಿನಿಸುಗಳ ಸಮೇತ ಕೂಡಿ ಇಸುತ್ತಿದ್ದೋ. ಇನ್ನೂ ಮುಂದೆ ಹೋದರೆ ಕೂಸನ್ನ ಒಚ್ಚುವ ತೊಟಿಗಿಲಿಂದ ಹಿಡಿದು ಅವ್ವ ಹಿರಿಯವೊಂದರ ಪೆಟ್ಟಿಗೆ ಚಿಂಚಿಗೆ ಸನ ಅಟ್ಟನೇ ಜಾಗ. ಐನ್ ಮನೆನ ವಿಶೇಷತೆ ಇಲ್ಲಿಗೆ ಮುಗ್ದು ಅಂತ ನೆನ್ಸ್ಬೇಡಿ. ಐನ್ ಮನೆಗಳಲ್ಲಿ ಕನ್ನಿಕೊಂಬರೆ ಅಂತ ಇದ್ದದೆ. ಎಡೆಯಿಸುದು, ಅಗಲು ಹಾಕುದು ಇಲ್ಲೇ. ಕೆಲವು ಮನೆಯಲ್ಲಿ ಅಡುಗೆ ಕೋಣೆಲೆ ಎಡೆಯಿಸುವೆ. ಪ್ರತಿ ಐನ್ ಮನೆಯಲ್ಲಿ ಕುಟುಂಬಕ್ಕೆ ಸಂಬಂಧಪಟ್ಟ ಗುರುಕಾರಣರ್ ತೇಳ್ರೆ ಗುರುಕಾರ್ನೋರ್ಗೆ ಅಗಲು ಹಾಕಿ ಧರ್ಮದೈವ, ರಾಜದೈವ, ಗುಳಿಂಗ, ನಾಗ, ವಿಷ್ಣುಮೂರ್ತಿ, ಕಲ್ಲುರ್ಟಿ ಹೀಗೆ ದೈವಗಳಿಗೆ ತಂಬಿಲ, ಕೋಲ ಕೊಟ್ಟು ಆರಾಧನೆ ಮಾಡುವೆ. ಕಾರ್ತಿಂಗಳ ಹರಕೆ, ದೈವಗಳ ತಂಬಿಲನು ಐನ್ ಮನೆಲೇ ನಡೆದದೆ. ಕನ್ನಡ ಜಿಲ್ಲೆ ಕಡೆ ಚೌತಿಗೆ ಮನೆ ತುಂಬಿಸಿ ಹೊಸಕ್ಕಿ ಊಟದ ಹೊಸ್ತು ಮಾಡ್ರೆ, ಕೊಡಗಲಿ ಧಾನ್ಯ ಲಕ್ಷ್ಮಿನ ಮನೆ ತುಂಬಿಸುವುದು ಹುತ್ತರಿಗೆ. ಕುಟುಂಬದ ಕದ್ರು ಪಟ್ಟೇದಾರನ ಮುಂದಾಳತ್ವಲಿ ಸುರುಗೆ ಹತ್ತುದೇ ಐನ್ ಮನೆಗೆ. ಕೃಷಿ ಕೆಲಸದ ಬೊಚ್ಚೆಲು ಮುಗ್ದು ಕೈಲ್ಮೂರ್ತ ಹಬ್ಬದ ಗೌಜಿಸನ ನಡೆದು ಇದೇ ಐನ್ ಮನೆಲಿ. ಹಾಗೆ
ದೀಪಾವಳಿನ ಬಲೀಂದ್ರ ಆರಾಧನೆನೊಟ್ಟಿಗೆ ಹಸುಗಳಿಗೆ ಬೊಳ್ಪು ತೋರ್ಸುದು ಕೂಡ ಐನ್ಮನೇಲೆ. ಅವಳಿ ಬಾತ್ ಲೋಕಕ್ಕೆ ಬೊಳ್ಪಾತ್. ಅರೆಭಾಷೆ ಗೌಡ್ರು ಕುಲದೇವ್ರು ಅಂತ ಹೇಳಿ ನಂಬುವ ವೆಂಕಟರಮಣ ದೇವರ ಹರ್ಸಾಯನು ಕೆಂಚಿರಾಯನ ಪೂಜೆನೂ ಸನ ಐನ್ಮನೆಯಲ್ಲೇ ನಡೆದು. ಇಂದಿನ ಮಟ್ಟಿಗೆ ಸಂಸಾರ ಎಲ್ಲೇ ನೆಲೆ ನಿಂತಿರ್ಲಿ, ವರ್ಷಕ್ಕೊಮ್ಮೆ ಕಾರ್ನೋರ್ಗೆ ಕೈ ಮುಗಿಯಕಾದರೂ ಐನ್ಮನೆನ ಮೆಟ್ಟು ಕಲ್ಲಿನ ಕುಟುಂಬ ಸದಸ್ಯರು ಹತ್ತೇ ಹತ್ತುವೆ. ಇಂಥ ಪೊರ್ಲಿನ ಹೂಡು ಕುಟುಂಬದ ಸಂಸ್ಕೃತಿ ಕಾಲ ಕಳೆತ ಇದ್ದಂಗೆ ಒಂದಾಗಿದ್ದ ಸೂರು ನೂರಾಗಿ ಬದಲಾಗುಟ್ಟು. ಒಟ್ಟಾಗಿ ಬೇಯುತ್ತಿದ್ದ ಗಂಜಿ ಮಡ್ಕೆಗ ಇಂದು ಹತ್ತಾಗಿ ಬೇರೆ ಬೇರೆ ಮನೆ ಸೇರಿಟ್ಟು. ಹುಟ್ಟು ಇರ್ಲಿ, ಮದುವೆ ಇರ್ಲಿ, ಸಾವೇ ಇರ್ಲಿ, ಯಾದೇ ಆಚರಣೆ ಪದ್ಧತಿ ಕಟ್ಟು ಇರ್ಲಿ, ಅರೆಭಾಷೆ ಗೌಡುಗ ಐನ್ಮನೆನ ಬುಟ್ಟು ಬೇರೆ ನಿಲ್ಲುವಂಗಿಲ್ಲೆ. ಆದರೂ ಸನ ಐನ್ಮನೆನ ಹಿರಿಮೆ ಮಾತ್ರ ಇಂದಿಗೂ ಕಮ್ಮಿ ಆಗದೆ ಪರಂಪರೆನ ಗತ್ತನ ಉಳಿಸಿಕೊಂಡೇ ಬರ್ತಾ ಉಂಟು. ಹಿರಿಯವು ಬಾಳಿ ಬದುಕಿದ ಮನೆ, ಗುರು ಕಾರ್ನೋರು ಹರಿಸಿ ಹಾರೈಸುವ ಮನೆ, ದೆವ್ವ ದೇವ್ರು ನೆಲೆ ನಿತ್ತು ಇಂಬು ಕೊಡುವ ಈ ಐನ್ಮನೆ ಅರೆಭಾಷೆ ಗೌಡ್ರಿಗೆ ದೇವ ಮನೆ ಇದ್ದಂಗೆ ಸರಿ. ಅರೆಭಾಷೆ ಗೌಡರ ಐನ್ಮನೆ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ.